ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ರೋಹಿತ್. ನಿಮ್ಮೆಲ್ಲರಿಗೂ ಪಾಲಿಟಿಕ್ಸ್ಗೆ ಸ್ವಾಗತ. ಪಾಲಿಟಿಕ್ಸ್ ಅಂದ್ರೆ ಪಾಲಿಟಿಕ್ಸ್ನ ಮತ್ತೊಂದು ಟ್ರಿಕ್ಸ್ಗಳು. ಇನ್ನೇನು ಚುನಾವಣೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಎರಡೂ ಪಕ್ಷಗಳು ತಾನು ಮುಂದು ನಾ ಮುಂದು ಅಂತ ಪಕ್ಷವನ್ನ ಹುರಿಗಟ್ಟಿಸ್ತಾ ಇದೆ. ಯಾಕೋ ಕಾಂಗ್ರೆಸ್ ಪಕ್ಷ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾಕೋ ಎಡವುದ್ರ ಮೇಲೆ ಎಡುತ್ತಾ ಇದೆ ಅಂತ ಕಾಣುತ್ತೆ. ಇತ್ತೀಚೆಗೆ ನಾಸಿರ್ ಹುಸೇನ್ ಗೆದ್ದಂಥ ಸಂದರ್ಭದಲ್ಲಿ ಆದಂತಹ ಒಂದು ವಿವಾದವು ಕೂಡ ಸಮರ್ಥನೆ ಮಾಡಿಕೊಂಡಂತಹ ರೀತಿಯಿಂದಾಗಲಿ, ಈಗ ಜಾತಿ ಗಣತಿ ಬೇಡ ಬೇಡ, ಜಾತಿ ಗಣತಿ ಅಂತ ನೇರವಾಗಿ ಹೇಳುವ ಹಾಗಿಲ್ಲ, ಶೈಕ್ಷಣಿಕ ಏನು ಸಮೀಕ್ಷೆ ಇದೆ ಇದರ ಮುಖಾಂತರ ಆಗಲಿ ಎಡವುದ್ರ ಮೇಲೆ ಎಡುತ್ತಾ ಇದೆ ಅಂತ ಹೇಳಬಹುದಾಗಿದೆ. ಒಂದ್ ಕಡೆ ಜಾತಿ ಗಣತಿ ಬಂದ ತಕ್ಷಣ ಸಾಕಷ್ಟು ಗೊಂದಲ, ವಿವಾದಗಳು ಸೃಷ್ಟಿಯಾದವು. ನಡುವಲ್ಲಿ ಹಾಸನದ ಮೂಲದ ಒಬ್ಬ ವಕೀಲರು ಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾರೆ. ಇದು ರಾಜಕೀಯ ದುರುದ್ದೇಶದಿಂದ ಈ ಗಣತಿ ನಡೆದಿದೆ, ಯಾವುದೇ ಸದುದ್ದೇಶ ಇಲ್ಲ. ಇದರಲ್ಲಿ ರಾಜಕೀಯ ದುರುದ್ದೇಶ ಇದು, ದಯವಿಟ್ಟು ವಿಚಾರಣೆಯನ್ನ ಕೈಗೆತ್ಕೊಳ್ಳಿ ಅಂತ ಹೇಳ್ತಾರೆ. ತಕ್ಷಣವೇ ಶೀಘ್ರವಾಗಿ ಪರಿಶೀಲನೆ ನಡೆಸಲಾಗುತ್ತೆ ಅಂತ ಮುಖ್ಯ ನ್ಯಾಯಮೂರ್ತಿ ಅಂಜುರಿಯಾ ಅವಿಭಾಗೀಯ ಪೀಠ ವರದಿಯನ್ನ ಕೊಡುತ್ತೆ. ನಾಳೆ ಖಂಡಿತವಾಗ್ಲೂ ನಾವು ಇದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿಂದ ತೀರ್ಪಿಗೆ ಒಂದೆಡೆ ಕಾಯ್ತಾ ಇದ್ರೆ ಏನಾಗಬಹುದು ಅನ್ನೋದು ಕಾಯ್ತಾ ಇದ್ರೆ, ಈ ಕಡೆ ಅದನ್ನ ಬಹಿರಂಗಗೊಳಿಸಬೇಕು ಗೊಳಿಸಬಾರ್ದು ಅನ್ನುವಂಥ ಚರ್ಚೆಗಳು ರಾಜಕೀಯದಲ್ಲಿ. ಇದು ಮಾಡಲೇಬಾರ್ದಾಗಿತ್ತು ಅಂತ ಒಂದಷ್ಟು ವಿವಾದಗಳು. ಈ ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಎರಡೂ ಸಮುದಾಯಗಳು ತಪ್ಪು, ಇದು ಈ ನಿರ್ಧಾರ ತಪ್ಪು, ಸರ್ಕಾರದ ನಿರ್ಧಾರ ತಪ್ಪು ಅಂತ. ಇವೆರಡನ್ನ ಹೊರತುಪಡಿಸಿಯೂ ಕಾಂಗ್ರೆಸ್ ಒಳಗೆ ಸಾಕಷ್ಟು ತೂತಗಳನ್ನ ನಾವು ನೋಡಬಹುದು. ಬೇಡ, ಯಾಕೆ ಬೇಕು ಅಂತ ಒಂದು ಇದು ಬಂದ್ರೆ ಘರ್ಷಣೆ ಆಗತ್ತೆ, ಜನರ ನಡುವೆ ಘರ್ಷಣೆ ಆಗತ್ತೆ, ಜಾತಿ ವಿವಾದಗಳಾಗತ್ತೆ, ಬೇಡ ಅನ್ನುವಂಥದ್ದು ಒಂದಷ್ಟು. ಇನ್ನ ಏನ್ ರಿಪೋರ್ಟ್ ಬಂದಿದೆ, ಕಾಂತರಾಜು ವರದಿ ಏನಿದೆ, ಇದು ಸಾಕಷ್ಟು ಹಾಸ್ಯಾಸ್ಪದವಾಗೂ ಆಗ್ತಾ ಇದೆ. ಇದು ಏನ್ ಸರ್ಕಾರ ಹೇಳ್ತಿ ಲಕ್ಷಾಂತರ ಜನರು ಕೆಲಸ ಮಾಡಿದ್ದಾರೆ ರಿಪೋರ್ಟ್ಗೋಸ್ಕರ ಅಂತ ಇಲ್ಲ, ಇದು ಕಾಂತರಾಜು ಮನೇಲಿ ಕೂತು ಬರ್ದಿರೋದು ಅಂತ ಕೂಡ ಮಾತು ಬರ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ಹೇಳ್ತಾರೆ. ಈಗ ಇದ್ರ ಇತಿಹಾಸ ನೋಡೋದಾದ್ರೆ, ಇದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರು ರ್ಯಾಲಿ ಕೂಡ ಮಾಡ್ತಾರೆ. ಇಲ್ಲ, ನಾನು ಜಾತಿ ಗಣತಿ ವರದಿನ ತರ್ತೀನಿ ಅನ್ನೋ ಒಂದು ಸಮುದಾಯವನ್ನ ಒಟ್ಟುಗೂಡಿಸ್ಕೊಂಡು ರ್ಯಾಲಿಯನ್ನ ಕೂಡ ಮಾಡ್ತಾರೆ. ಒಮ್ಮತ ಅಂತ ಹೇಳೋದಕ್ಕಾಗಲ್ಲ, ಆದ್ರೂ ಕೂಡ ಕಾಂಗ್ರೆಸ್ನಲ್ಲೂ ಭಾರಿ ವಿರೋಧವಾಗಿ, ಬಿಜೆಪಿ ಒಕ್ಕಲಿಗ ಸಮುದಾಯದ ವಿರೋಧವಾಗಿ DCM DK ಶಿವಕುಮಾರ್ ಅವರ ಆಕ್ರೋಶಕ್ಕೆ ಗುರಿಯಾದ್ರೂ ಕೂಡ ಕಾಂಗ್ರೆಸ್ ಸೇರಿದಂತೆ 29 ಶಾಸಕರ ಮನವಿ ಪತ್ರವನ್ನ, ಅಂದ್ರೆ ಲಿಂಗಾಯತ ಶಾಸಕರು ಮನವಿ ಪತ್ರವನ್ನ, ಇದರ ಮುಂದಾಳತ್ವವನ್ನ ಶಾಮನೂರು ಶಿವಶಂಕರಪ್ಪನವರು ವಹಿಸ್ಕೋತಾರೆ. ಅವರು ಕಾಂಗ್ರೆಸ್ ವಿರುದ್ಧವೇ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾರೆ. ಈ ವರದಿ ಏನಾದ್ರೂ ಬಂತು ಅಂದ್ರೆ ರಾಜ್ಯದಲ್ಲಿ ಜಾತಿ ಸಂಘರ್ಷ ಆಗುತ್ತೆ ಅಂತ. ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಯಾವ ಒಂದು ಇಂಟೆನ್ಷನ್ ಅನ್ನೋದು ಗೊತ್ತಿಲ್ಲ, ಆದ್ರೂ ಕೂಡ ವರದಿ ನಾನು ತರ್ತೀನಿ, ನನಗಿದು ಬೇಕು ಅಂತ. ಅಫ್ಕೋರ್ಸ್ ಖಂಡಿತ ಇದರ ಮೇಲೆ ತಂದ ಮೇಲೆ ರಾಜಕೀಯವಾಗಿ ಆದಷ್ಟು ಬದಲಾಗದೆ ಜನರ ಪರವಾಗಿ ಹೋದ್ರೆ ಖಂಡಿತ ಅಫ್ಕೋರ್ಸ್ ಒಳ್ಳೇದಾಗತ್ತೆ. ಇನ್ನು ಇದ್ರ ಬಗ್ಗೆ ಶಾಮನೂರು ಶಿವಶಂಕರಪ್ಪನವರು ಮಾತಾಡಿದ್ದಾರೆ, ಜೊತೆಗೆ ಶ್ರೀಶೈಲ ಶಿವಾಚಾರ್ಯರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ನಾವು ಸುಮ್ಮನೆ ಕುಂದಿರೋದಿಲ್ಲ, ಕ್ರಮ ಕೈಗೊಳ್ತೇವೆ. ಈಗ ಅವ್ರದ್ದು ವೈಜ್ಞಾನಿಕವಾಗಿ ಎಲ್ಲ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ಅವ್ರು ಹೇಳ್ತಾರೆ ಇವತ್ತು ಕನ್ನಡ ಪರ ಮುಂದೆ ಸ್ವಲ್ಪ 186 ನಾವು ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಸೇರಿ ಅವರು 3 ಕೋಟಿ ನಾವು ಹೇಳ್ತೀವಿ. ನಮ್ಮ ಗುರೇ ಉಪಜಾತಿಗಳು, ವೀರಶೈವರು, ಲಿಂಗಾಯತರು 2 ಕೋಟಿ ಮೇಲೆ ಬರ್ತವೆ. ಆದ್ದರಿಂದ ವೈಜ್ಞಾನಿಕವಾಗಿ ಇನ್ನೊಂದು ಸರ್ತಿ ಅವರು ಸರಿಯಾಗಿ ಜನಗಣತಿ ಮಾಡಲಿ, ನಾವು ಒಪ್ಪಿಗೆ ಅವ್ರಿಗೆ ಮಾಡಬೇಕು ಅಂತ. ಈಗ 9 ವರ್ಷ ಹಳೇದು, 9 ವರ್ಷ ಕೆಳಗಿನ ಯುವ ತಗೊಂಡ್ಬಂದಾರ. ಅದು ಹೆಗಡೆ ಅವರು ಈಗ ಕಾಂತರಾಜ್ ಅವ್ರದ್ದು ವರದಿ ಎಲ್ಲ ತಯಾರಿಸುವಾಗ ವೈಜ್ಞಾನಿಕವಾಗಿ ಅದನ್ನು ತಯಾರಿಸಿಲ್ಲ. ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ಅವರನ್ನ ಕೇಳಿ ತಯಾರಿಸಿಲ್ಲ ಅನ್ನುವಂತಹ ಒಂದು ಆರೋಪ ಮಾತ್ರ ಎಲ್ಲ ಕಡೆಗೂ ಕೇಳಿ ಬರ್ತಾ ಇದೆ. ಆ ದಿಶೆಯಲ್ಲಿ ಸಿದ್ಧಗಂಗಾದ ಶ್ರೀಗಳವರು ನನ್ನನ್ನೇ ಕೇಳಿಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದಾರೆ.
ಈ ನನ್ನನ್ನೇ ಕೇಳಿಲ್ಲ ಅನ್ನುವಂಥ ಏನೊಂದು ಲಿಸ್ಟ್ ಇದೆ, ಅದು ಮೊದಲು ಹೊರಗೆ ಬರಬೇಕು. ಎಷ್ಟು ಜನರನ್ನು ಕೇಳಿಲ್ಲ, ನನ್ನ ಕೇಳಿಲ್ಲ ಅನ್ನೋರು ಎಷ್ಟು ಮಂದಿ ಅದಾರ, ಅದೆಲ್ಲದರದ್ದು ಒಂದು ಅಂಕಿ ಸಂಖ್ಯೆ ಗೊತ್ತಾಯ್ತು ಅಂದ್ರೆ ಅದು ಎಷ್ಟು ವೈಜ್ಞಾನಿಕ ಎಷ್ಟು ಅವೈಜ್ಞಾನಿಕ ಅನ್ನುವಂಥದ್ದು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ನನ್ನನ್ನೇ ಕೇಳಿಲ್ಲ ಅನ್ನುವ ಲಿಸ್ಟ್ನೊಳಗೆ ನಾವು ಅದೀವಿ, ನಮ್ಮನ್ನು ಕೂಡ ಏನು ಕೇಳಿಲ್ಲ ಈ ದಿಶೆಯಲ್ಲಿ. ಎಸ್ ನೋಡಿದ್ರಲ್ಲ, ಈ ವರದಿ ವೈಜ್ಞಾನಿಕವಾಗಿ ಇಲ್ಲ. ಪ್ರತಿಯೊಬ್ಬರ ಮಾಹಿತಿಯನ್ನ ಪಡಿಬೇಕು, ಇವರು ಮಾಹಿತಿಯನ್ನ ಪಡೆದಿಲ್ಲ. ನಮ್ಮಂತಹ ಪ್ರತಿಷ್ಠಿತ ವ್ಯಕ್ತಿಗಳಾದ ನಮ್ಮಂತವರಿಂದಾನೇ ಇವರು ಮಾಹಿತಿ ಪಡೆದಿಲ್ಲ, ಇನ್ನು ಸಾಮಾನ್ಯರನ್ನ ಕೇಳಿರ್ತಾರಾ? ಈ ವರದಿ ಪಡೆಯೋದಿಕ್ಕೆ ಸಾಮಾನ್ಯರನ್ನ ಕೇಳಿರ್ತಾರಾ ಅಂತ ಶ್ರೀಶೈಲ ಪೀಠದ ಶಿವಾಚಾರ್ಯರು ಆಕ್ರೋಶದ ಮಾತುಗಳನ್ನ ಆಡ್ತಾರೆ. ಇವರ ಮಾತಿನಲ್ಲೂ ತಪ್ಪುಗಳನ್ನ ಹುಡ್ಕೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವರು ಸರಿಯಾದ ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಯಾಕಂದ್ರೆ 8 ವರ್ಷದ ಹಿಂದೆ ನಡೆದಂತಹ ರಿಪೋರ್ಟ್, ಸಿಕ್ಕಂತಹ ರಿಪೋರ್ಟ್ ಈಗ ಯಾಕೆ ಬಂದು ಚುನಾವಣಾ ಸಂದರ್ಭದಲ್ಲಿ ಬರಬೇಕಿತ್ತು ಅನ್ನೋದು ಒಂದ್ ಕಡೆ. ಆದ್ರೆ ಈ ರಿಪೋರ್ಟ್ ಬಂದ ನಂತರ ರಾಜ್ಯದಲ್ಲಿ ಜಾತಿ ಸಂಘರ್ಷ ಆಗತ್ತೆ. ಕಾಂತರಾಜು ಮನೇಲೆ ಕೂತು ಬರೆದಿರುವ ವರದಿ ಇದು. ಸರ್ಕಾರ ಈ ವರದಿ ಇಟ್ಕೊಂಡು ಏನ್ ಮಾಡುತ್ತೆ ನಾವು ನೋಡ್ತೀವಿ. ಸರ್ಕಾರ ಈ ವರದಿಯನ್ನ ಇಟ್ಕೊಂಡು ಏನ್ ಮಾಡುತ್ತೆ ಅಂತ ಶ್ಯಾಮ್ನೂರು ಶಿವಶಂಕರಪ್ಪನವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ಲದರ ನಡುವೆ ರಾಜ್ಯದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಏನ್ ಸಮುದಾಯಗಳಿದೆ ಭುಗಿಲೆದ್ದು ನಿಂತಿದ್ದಾರೆ. ಲಿಂಗಾಯತ ಸಮುದಾಯಗಳಲ್ಲಿ ಒಳ ಪಂಗಡಗಳು ಬರುತ್ತೆ ಅಂತ ಒಂದಷ್ಟಾದ್ರೆ, ಯಾವುದಕ್ಕೆ ಸೇರಿಸಬೇಕು ಯಾವುದಕ್ಕೆ ಸೇರಿಸಬಾರ್ದು ಒಕ್ಕಲಿಗ ಸಮುದಾಯಗಳಲ್ಲಿ ಲಿಂಗಾಯತ ಸಮುದಾಯಗಳಲ್ಲಿ, ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡುವೆ, ವಿರೋಧದ ನಡುವೆ ನಾನು ರಿಪೋರ್ಟ್ ಅನ್ನ ಬಹಿರಂಗ ಪಡಿಸಬಾರ್ದು ಅನ್ನುವಂಥದ್ದು ಒಂದಷ್ಟು ಜನರ ಆಕ್ರೋಶವಾಗಿದೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಮುಖ್ಯ ವರದಿಗಾರರಾದ ಚಂದ್ರಶೇಖರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ರೋಹಿತ್. ಸರ್, ಇವಾಗ ಜಾತಿ ಗಣತಿ ಅನ್ನುವಂಥದ್ದು ರಾಜ್ಯಾದ್ಯಂತ ಭಾರಿ ಸುದ್ದಿಯಲ್ಲಿದೆ, ಆಕ್ರೋಶಕ್ಕೂ ಕಾರಣ ಆಗಿದೆ. ಒಂದಷ್ಟು ರಾಜಕೀಯ ನಾಯಕರುಗಳು ಕೂಡ, ಶಿವಶಂಕರಪ್ಪನವರು ಕೂಡ ಭುಗಿಲೆದ್ದಿದ್ದಾರೆ. ಇದು ಬಂದ್ರೆ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗತ್ತೆ, ಜಾತಿ ಸಂಘರ್ಷ ಆಗತ್ತೆ, ಇದೆಲ್ಲ ಮಾತುಗಳು ಬರ್ತಾ ಇದೆ. ಏನ್ ನಡೀತಾ ಇದೆ ಸರ್ ಆಕ್ಚುಲಿ? ರೋಹಿತ್, ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತ ಏನು ಈ ಜಾತಿ ಗಣತಿ ವರದಿ ಕಾಂತರಾಜ್ ಆಯೋಗ ಅಂತ ಹೇಳಿ ಸಿದ್ದರಾಮಯ್ಯನವರು 2013ರಲ್ಲಿ ಏನು ಅಧಿಕಾರಕ್ಕೆ ಬರ್ತಾರೋ 2015ರಲ್ಲಿ ಈ ಒಂದು ವರದಿಯನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಐದು ಜನರ ಸಮಿತಿಯನ್ನ ಮಾಡ್ತಾರೆ. ಅದಕ್ಕೆ ಮುಖ್ಯರಾಗಿ ಕಾಂತರಾಜ್ ಅವರನ್ನ ಮಾಡ್ತಾರೆ. ಆ ವರದಿಯನ್ನ ಅದು ಆ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂತ ಏನು ಜಯಪ್ರಕಾಶ್ ಹೆಗಡೆ ಅವರು ಮೂಲ ದತ್ತಾಂಶವನ್ನು ಇಟ್ಟುಕೊಂಡು ಆ ಒಂದು ವರದಿಯನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯನವರಿಗೆ ವರದಿಯನ್ನ ಹಸ್ತಾಂತರ ಮಾಡಿದ್ದಾರೆ. ಕಾರಣ ಇಷ್ಟೇ, ಯಾಕೆ ಪ್ರಬಲ ಸಮುದಾಯಗಳಾದ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಯಾಕೆ ವಿರೋಧ ವ್ಯಕ್ತಪಡಿಸುತ್ತೆ ಅಂತ ಹೇಳಿದ್ರೆ, ಈ ವರದಿ ಈಗಾಗಲೇ 8 ವರ್ಷಗಳನ್ನ ಗತಿಸಿದೆ. ಈಗಾಗಲೇ 8 ವರ್ಷದಲ್ಲಿ ಇವ್ರು ಹೇಳ್ತಾರೆ 5 ರಿಂದ 6 ಕೋಟಿ ಜನರನ್ನ ನಾವು ಸೆನ್ಸಸ್ ಮಾಡಿದೀವಿ ಅಂತ. 10 ವರ್ಷದ ಪ್ರಕಾರ, ಸುಪ್ರೀಂ ಕೋರ್ಟ್ ಪ್ರಕಾರ ಅದು ಹಳೇದಾಗುತ್ತೆ, ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಾರೆ. ಈ ವಿಚಾರವಾಗಿ ಇವತ್ತು ಒಕ್ಕಲಿಗ ಮೀಸಲಾತಿ ಹೋರಾಟ ಸಮಿತಿಯ ಏನು ಶ್ರೀಕಂಠಯ್ಯ ಅವರ ಅಧ್ಯಕ್ಷರು ಕೂಡ ಇವತ್ತು ಪ್ರೆಸ್ ಕ್ಲಬ್ ಅಲ್ಲಿ ಆ ಒಂದು ವಿಚಾರವಾಗಿ ಪ್ರೆಸ್ ಮೀಟ್ ಮಾಡಿ ಇದನ್ನ ಈ ಒಂದು ಅವೈಜ್ಞಾನಿಕ ವರದಿಯನ್ನ ನಾವು ಒಪ್ಪಲ್ಲ, ನಮ್ಮ ಜಗದ್ಗುರುಗಳಾದ ಏನ್ ನಿರ್ಮಲಾನಂದ ಶ್ರೀಗಳ ಜೊತೆ ನಾವು ಮಾತಾಡ್ತೀವಿ, ಜೊತೆಗೆ ಏನು ನಮ್ಮ ಜನಪ್ರತಿನಿಧಿಗಳು DCM ಶಿವಕುಮಾರ್ ಆಗಿರ್ಬೋದು, ಇನ್ನಿತರ ಏನು ಶಾಸಕರು ಮತ್ತು ಕೃಷ್ಣ ಬೈರೇಗೌಡ ಸರ್ಕಾರದಲ್ಲಿ ಏನು ಸಚಿವ ಸಂಪುಟ ಸದಸ್ಯರಾಗಿದ್ದಾರೋ ಅವರು ಈ ಒಂದು ಅವೈಜ್ಞಾನಿಕ ವರದಿಯನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳಿ. ಹಾಗಾದ್ರೆ ಮತ್ತೊಂದು ವರದಿ ಆಗ್ಬೇಕು ಅನ್ನುವಂಥದ್ದ? ಹೌದೌದು. ಇವರ ಬೇಡಿಕೆ ಏನಂದ್ರೆ, ಈ ಒಂದು ಈಗ ಸಿದ್ದರಾಮಯ್ಯನವರು ಅವತ್ತು ವರದಿ ಮಾಡಿದ ವಿಚಾರ ಏನಂದ್ರೆ ತಳ ಸಮುದಾಯದವರಿಗೆ ಎಲ್ಲ ರೀತಿಯ ಒಂದು ಮೀಸಲಾತಿಯನ್ನ ಕೊಡೋ ಸಲುವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಆ ಒಂದು ವಿಚಾರದಲ್ಲಿ ಇಟ್ಕೊಂಡು ಅವರು ಗಣತಿಯನ್ನ ಮಾಡಿಸಿದ್ರು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಈಗಾಗಲೇ 10% ಮೀಸಲಾತಿಯನ್ನ ಎಲ್ಲ ವರ್ಗದವರಿಗೂ ಕೊಟ್ಟಿದೆ. ಅದಾದ್ಮೇಲೂ ಕೂಡ ಈ ವರದಿಯು ಏನು ಇವಾಗ ಜಯಪ್ರಕಾಶ್ ಹೆಗಡೆ ಅವರು ಮುಂದುವರ್ಸ್ಕೊಂಡ್ ಬರ್ತಾ ಇದ್ರು. ಆ ಒಂದು ಜಯಪ್ರಕಾಶ್ ಹೆಗಡೆ ಅವರು ನಿನ್ನೆ ಅದನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಆದ್ರೆ ಇದರ ಸೋರಿಕೆ ಆಗಿದೆ ಏನೋ ಗೊತ್ತಿಲ್ಲ. ಮೂಲಗಳ ಪ್ರಕಾರ ಹೇಳೋದಾದ್ರೆ ಸಮುದಾಯ ಏನು ಪ್ರಬಲ ಸಮುದಾಯದಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಮಾತ್ರ ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತಾರೆ. ಚುನಾವಣಾ ಸಂದರ್ಭದಲ್ಲೇ ಯಾಕೆ ಅಂತ, ಈ ಚುನಾವಣೆ ಹತ್ರ ಇರ್ಬೇಕಾದ್ರೆ ಈ ವರದಿ ಯಾಕೆ ಬಂತು ಅಂತ ಆಕ್ರೋಶ.
ಖಂಡಿತ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸಾಮಾಜಿಕ ಹರಿಕಾರ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನೊಬ್ಬ ಏನು ಈಗ ಸಾಮಾಜಿಕ ನ್ಯಾಯದ ಪರ, ತಳ ಸಮುದಾಯದ ಪರ ಈಗಾಗ್ಲೇ ಏನು ಹೆಸರು ಮಾಡಿದ್ದಂತ ದೇವರಾಜ್ ಅರಸು ಅವರ ಇನ್ನೊಬ್ಬ ದೇವರಾಜ್ ಅರಸಕ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಏನು ಜೇನುಗೂಡಿಗೆ ಕಲ್ಲು ಹಾಕಿದ ತರ ಈ ಒಂದು ವರದಿಯನ್ನ ಈಗ ಗೌಪ್ಯವಾಗಿಟ್ಟಿದ್ದಾರೆ. ಇದನ್ನ ಇನ್ನೂ ಚರ್ಚೆಗೆ ಬರಬೇಕು. ವರದಿ ಸಂಪೂರ್ಣವಾಗಿ ಇನ್ನೂ ಓಪನ್ ಆಗಿಲ್ಲ. ಆದ್ರೆ ಈ ವರದಿಯನ್ನ ಈಗಾಗ್ಲೇ ಲಿಂಗಾಯತ ಸಮುದಾಯದ 70-80 ಶಾಸಕರಿದ್ದಾರೆ. ಒಕ್ಕಲಿಗ ಸಮುದಾಯದವರು ಕೂಡ ಅಷ್ಟೇ ಸಂಖ್ಯೆಯ ಶಾಸಕರು ಮತ್ತು ಇರೋದ್ರಿಂದ ಸುಮಾರು ಸರ್ಕಾರದ ಅರ್ಧದಷ್ಟು ಇಲ್ಲಿ ಏನು ಮೇಲ್ಜಾತಿ ಇರ್ತಕ್ಕಂತ ಅಂದ್ರೆ ಶಾಸಕರು ಜನಪ್ರತಿನಿಧಿಗಳು ಇದ್ದಾರೋ ಅವರೆಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮಠಾಧೀಶರು ಕೂಡ ಈಗಾಗಲೇ ಮುನ್ನೆಲೆಗೆ ಬಂದಿದ್ದಾರೆ. ಸಿದ್ದರಾಮಯ್ಯ ಸ್ವಾಮೀಜಿ ಅವರು ಕೂಡ ಶಿವಶೈಲ ಶಿವಾಚಾರ್ಯರು ಹೇಳ್ತಾರೆ, ನಮ್ಮಂತವರಿಂದನೇ ಮಾಹಿತಿಯನ್ನ ಪಡೆದಿಲ್ಲ ಪ್ರತಿಷ್ಠಿತ ವ್ಯಕ್ತಿಗಳಿಂದ, ಜನಸಾಮಾನ್ಯರನ್ನ ಕೇಳಿರ್ತಾರ ಅನ್ನುವಂತ ಮಾತನ್ನ ಆಡಿದ್ದಾರೆ. ಎಸ್ ರೋಹಿತ್, ಇದು ಅಬ್ಸಲ್ಯೂಟ್ಲಿ ರೈಟ್. ಏನಂದ್ರೆ ಸ್ವಾಮಿಗಳು ಹೇಳೋ ಪ್ರಕಾರ ಅವರು ಕೂಡ ತಮ್ಮ ಅನುಭವನ ಹಂಚಿಕೊಂಡಿದ್ದಾರೆ. ಜೊತೆಗೆ ಲಿಂಗಾಯತ ಪಂಚಮಸಾಲಿ ವೀರಶೈಲಿ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳಾದ ಜಯಮೃತ್ಯುಂಜಯ ಸ್ವಾಮೀಜಿ ಕೂಡ ಇದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ, ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಈಗಾಗಲೇ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ನಾಳೆ ಕೂಡ ಏನು ಸಂಬಂಧಪಟ್ಟ ಏನು ವಿರೋಧ ಮಾಡ್ತಾರೆ, ಆಮೇಲೆ ಸಭೆ ಮೇಲೆ ಸಭೆ ಆಗ್ತಾ ಇದ್ರು ಕೂಡ ಈ ವರದಿ ಔಟ್ಡೇಟೆಡ್ ಆಗಿದೆ ಅಂತ ಕೂಡ ಮಾತು ಬರ್ತಾ ಇದೆ. ಹಳೆ ವರದಿ ಈಗ ಯಾಕೆ ಬರಬೇಕಿತ್ತು ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಸರ್? ಎಸ್ ರೋಹಿತ್, ಏನಂದ್ರೆ ಒಂದು ಯಾವುದೋ ಒಂದು ವರದಿ ಮಾಡ್ಬೇಕಾದ್ರೆ ಇದಕ್ಕೆ ಇಂತಿಷ್ಟು ವರ್ಷ ಅಂತ ಒಂದು ಡೇಟ್ ಇರುತ್ತೆ. 10 ವರ್ಷಗಳ ಆ ಒಂದು ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ಯೋ 10 ವರ್ಷದ ಆಯ್ತು ಅಂದ್ರೆ ಅದು ಅಂದ್ರೆ 10 ವರ್ಷದಲ್ಲಿ ನೋಡಿ, ವರ್ಷಕ್ಕೆ ಜನಗಣತಿ ಅಂದ್ರೆ ಹುಟ್ಟತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಹೀಗಾಗಿ ವ್ಯತಿರಿಕ್ತವಾಗಿ ಈ ಒಂದು ವರದಿಯನ್ನ ಮಾಡಿದ್ದಾರೆ. ಹೀಗಾಗಿ ಈ ವರದಿನ ನಾವು ಒಪ್ಪಲ್ಲ. ಇದಕ್ಕೆ ಸರ್ಕಾರ ಸುಮಾರು 160 ಕೋಟಿ ರೂಪಾಯಿ ಒಂದು ವ್ಯರ್ಥ ಮಾಡಿದೆ. ಅದರ ಜೊತೆಗೆ ವರದಿ ಸೋರಿಕೆ ಆಗಿದೆ. ಒಂದು ಬಾರಿ ಈಗಾಗ್ಲೇ ನೀವು ಮಾಧ್ಯಮದಲ್ಲಿ ನೋಡ್ಬೇಕು, ಅದರ ಮೂಲ ಪ್ರತಿ ಕಳೆದೋಗಿದೆ ಅಂತ ಕೂಡ ಈಗಾಗ್ಲೇ ಮಾಧ್ಯಮದಲ್ಲಿ ವರದಿ ಆಗಿತ್ತು. ಈ ಸಿದ್ದರಾಮಯ್ಯನವರು ಏನು ತಮ್ಮ ಹಠಕ್ಕದ್ದಿದ್ದು ಈ ಒಂದು ವರದಿಯನ್ನ ಪಡೆದಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಏನು ಪ್ರಬಲ ಸಮುದಾಯಗಳ ವಿರೋಧ ಕಟ್ಟಿಕೊಂಡಲ್ಲಿ ಕಾಂಗ್ರೆಸ್ಗೆ ಭಾರಿ ಹೊಡೆತ ಬೀಳುವ ನಿರೀಕ್ಷೆ ಇದೆ ಅಂತಾನೆ ಹೇಳ್ಬೋದು ರೋಹಿತ್. ಧನ್ಯವಾದ ಚಂದ್ರಶೇಖರ್. ಮತ್ತೊಂದು ಸುದ್ದಿಗೋಷ್ಠಿ ಆಗಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಇದೇ ಪರವಾಗಿ ಮಾತಿದೆ, ಬನ್ನಿ ಕೇಳ್ಕೊಂಬರೋಣ. ಸ್ವೀಕಾರ ಮಾಡಿದರೆ ಅವರು ಕೂಡ ವರದಿಯನ್ನ ಅನಲೈಸ್ ಮಾಡಿಲ್ಲ ಅನ್ನೋ ಮಾತು ಕೇಳ್ಬರ್ತಾ ಇದೆ. ಈಗಾಗಲೇ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ, ಯಾಕೆ? ನಾನೀಗಾಗಲೇ ಏನ್ ಹೇಳಿದೆ ಅಂದ್ರೆ, ಈ ಒಂದು ಯಾವುದೇ ಒಂದು ವರದಿ ವೈಜ್ಞಾನಿಕವಾಗಿರ್ಬೇಕು ಮತ್ತೆ ನಿಖರವಾಗಿರ್ಬೇಕು, ಪ್ರತಿಯೊಂದನ್ನು ಕೂಡ ಸರಿಯಾಗಿ ಕರೆಕ್ಟ್ ಆಗಿ ಮಾಡಿರಬೇಕು. ನಾ ಫಸ್ಟ್ ಆಫ್ ಆಲ್ ಏನ್ ಹೇಳಿದ್ದೇನೆ, ಕಾಂತರಾಜು ಆಯೋಗದಿಂದ ಏನ್ ಕಮಿಟಿ ತರಾತುರಿಯಲ್ಲಿ 30 ದಿನ ಟೈಮ್ ಕೊಟ್ಟಿದ್ದಾರೆ, ಎಂಟೈರ್ 6 ಕೋಟಿ ಜನ ನೀವು ಸಮೀಕ್ಷೆ ಮಾಡಿ ಅಂತ ಹೇಳಿ, ಅದು ಪ್ರತಿ ಮನೆ ಹೋಗಿ ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಇವ್ರು ಯಾರು ಒಂದು ಮೋರ್ ದ್ಯಾನ್ ಒಂದು 50% ಮನೆಗಳಿಗೆ ಹೋಗಿಲ್ಲ, ಕೂತ್ ಕಡೆನೆ ಒಂದು ವರದಿ ಕೊಟ್ಬಿಟ್ಟೆ, ಅರ್ಜೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಅಂದಿನ 10 ವರ್ಷದ ಹಿಂದಿನ ಕೂಡ ಒಂದು ಸಾಮಾಜಿಕ ಸ್ಥಿತಿಗತಿಗಳನ್ನ ಇದು ಬಿಂಬಿಸೋದಿಲ್ಲ. ಇದು ವರದಿ ನಿಖರವಾಗಿಲ್ಲ, ತಪ್ಪಾಗಿದೆ, ಆದ್ರಿಂದ ರಿಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇದು, ಪ್ರತಿ 10 ವರ್ಷಕ್ಕೊಮ್ಮೆ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕು. ಆದ್ರೆ ಈಗಾಗಲೇ 10 ವರ್ಷ ಆಗೋಯ್ತು ಈ ವರದಿಗೆ. 10 ವರ್ಷ ಆಗೋದ್ಮೇಲೆ ಹಳತಾಕೋಯ್ತು. ಅದಕ್ಕೆ ಇವತ್ತಿನ ಪರಿಸ್ಥಿತಿ, ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಬಿಂಬಿಸೋದಿಲ್ಲ. ಅದಕ್ಕೆ ಅದನ್ನ ಬೇಡ, ಅಕ್ಸೆಪ್ಟ್ ಮಾಡೋದು ಬೇಡ. ನೋಡೋದೇನಿದೆ, ವೆರಿ ಫೇಸ್ ಆಫ್ ಇಟ್ಸ್ ಎ ರಾಂಗ್ ಥಿಂಗ್. ಹಾಗಾಗಿ ನೋಡೋದೇ ಬೇಕಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ವರದಿ ನೋಡೋ ಅವಶ್ಯಕತೆ ಏನಿಲ್ಲ, ಅನಲೈಸ್ ಮಾಡೋ ಅವಶ್ಯಕತೆ ಇಲ್ಲ. 10 ವರ್ಷ ಹಳದಾಗಿದೆ, ಅದನ್ನ ತಿರಸ್ಕರಿಸ್ಬಿಟ್ಟು ಹೊಸದಾಗಿ ಒಂದು ಕಮಿಟಿ ಮಾಡಿ, ಒಂದು ನಿಷ್ಪಕ್ಷವಾದ ಕಮಿಟಿ ಮಾಡಿ, ಅದರಲ್ಲೂ ಕೂಡ ಅವರು ಇಂಟ್ರೆಸ್ಟೆಡ್ ಪಾರ್ಟಿ ಆ ಕಮಿಟಿನಲ್ಲಿ ಎಲ್ಲಾ ಜನಾಂಗ ಸೇರಿ ಒಂದು ನಿಷ್ಪಕ್ಷವಾದ ಕಮಿಟಿ ಮಾಡಿ, ಒಳ್ಳೆ ರಿಟೈರ್ಡ್ ಜಡ್ಜ್ ಒಂದು ನೇತೃತ್ವದಲ್ಲಿ ಹೊಸದಾಗಿ ಒಂದು ಆಯೋಗ ರಚಿಸಿ ಒಂದು ಉತ್ತಮವಾದ ಒಂದು ನಿಖರವಾದ ವರದಿ ತರಿಸ್ಕೊಂಡು, ನೀವು ಸಾಮಾಜಿಕ ಶೈಕ್ಷಣಿಕವಾಗಿ ಏನು ರಿಸರ್ವೇಶನ್ ಕೊಡಬೇಕು, ಇನ್ನಿತರ ಸೌಲಭ್ಯ ಕೊಡಿ. ಅವು ನ್ಯಾಯಯುತವಾಗಿರ್ತದೆ, ಎಲ್ಲಾ ಸಮಾಜ ಅಕ್ಸೆಪ್ಟ್ ಮಾಡ್ತದೆ, ಯಾರು ವಿರೋಧಿಸಿಲ್ಲ, ಸಾಮರಸ್ಯನೂ ಇರ್ತದೆ. ಹಾಗಾಗಿ ನಮ್ಮ ಒಂದು ಏನು ಕೂಗು ಅಂತ ಹೇಳಿದ್ರೆ, ದಯವಿಟ್ಟು ಅದನ್ನು ತಿರಸ್ಕರಿಸಿ, ಈ ಒಂದು ವರದಿನ ತಿರಸ್ಕರಿಸಿ, ಯಾವುದೇ ರೀತಿ ಜನ ಬೀದಿಗೆ ಬರದಂಗೆ ಹೋರಾಟ ಮಾಡೋದು ನೋಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ. ತಾವೆಲ್ಲ ಕೂಡ ಸರ್ಕಾರ ಜವಾಬ್ದಾರಿ ಇದು. ಒಂದು ನಿಖರವಾಗಿ ಒಂದು ಸಮಾಜ ಸಾಮರಸ್ಯ ಕಾಪಾಡಬೇಕು, ಸಾಮಾಜಿಕ ಶೈಕ್ಷಣಿಕ ಒಂದು ಇದು ವರದಿ ಮೇಲೆ ನೀವು ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ
ನಿಖರವಾದ ಅಂಕಿ ಸಂಖ್ಯೆ ಮೇಲೆ ಒಂದು ನೀವು ಕ್ರಮ ತಗೊಳ್ಳಿ ಅಂತ ಅಂದ್ರೆ ಈಗ ಅವರು ವರದಿ ಕೊಟ್ಟಿರೋದು ಸಾಮಾಜಿಕ ನ್ಯಾಯ ಇಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ಬರೀ 10 ವರ್ಷ ಹಳತಾಗಿದೆ ಸ್ವಾಮಿ. ಇವತ್ತಿನ ಪರಿಸ್ಥಿತಿ ಏನು ಬಿಂಬಿಸೋದು? ಅದೇ ಸರ್, ಅದು ಇನ್ನೂ ಓಪನ್ ಆಗಿಲ್ಲ, ವರದಿ ರಿಸೀವ್ ಮಾಡಿದ್ದಾರೆ. ಓಪನ್ ಯಾಕೆ ಆಗ್ಬೇಕು? 10 ವರ್ಷ ಇಲ್ವಲ್ಲ, ಅದು ಓಪನ್ ಯಾಕೆ ಮಾಡ್ಬೇಕು? ಅದು ಸ್ಟೇ ಇಲ್ಲ, ಅಳಸೋಗಿದೆ ಅದು. ಈಗ ಸರ್ಕಾರ ಏನೋ ಒಂದು ವೇಳೆ ಇದನ್ನು ಒಪ್ಕೊಂಡ್ರೆ ಈಗ ಸಮಾಜದ ಜೊತೆಗೆ ಮುಖಂಡರ ಜೊತೆ ಸಭೆ ಮಾಡ್ತೀವಿ, ಯಾವಾಗ ಸಭೆ ಸೇರ್ತಿದ್ದೀರಾ ಸರ್? ಶಾಟ್ಲಿ ನಮ್ಮೆಲ್ಲ ಮುಖಂಡರು ಕೂಡ ದೊಡ್ಡ ದೊಡ್ಡ ತೀರ್ಮಾನ ಮಾಡ್ತಾರೆ ಶಾಟ್ಲಿ. ಸರ್, ಅಂದ್ರೆ ಮನವಿಯಲ್ಲಿ ಏನಾದ್ರು ಸರ್ಕಾರ ತಿರಸ್ಕಾರ ಮಾಡಿದ್ರೆ ಹೋರಾಟವನ್ನ ಮಾಡಿದ್ರೆ ಅದು ಖಂಡಿತ ಹೋರಾಟ ಮಾಡ್ಲೇಬೇಕಾಗತ್ತಲ್ಲ. ಈಗ ನ್ಯಾಯಯುತವಾದ ಒಂದು ಹೋರಾಟಕ್ಕೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ಲೇಬೇಕಾಗುತ್ತೆ, ಮಾಡ್ತೇವೆ. ಅದು ನಿಮ್ಮ ಸಮುದಾಯದ ಸಚಿವರ ಇದ್ದಾರೆ ಕ್ಯಾಬಿನೆಟ್ ನಲ್ಲಿ, ಅವ್ರಿಗೆ ಯಾವ ರೀತಿ ಒತ್ತಡ ಹಾಕ್ತಾರೆ? ಅವರೆಲ್ಲರೂ ಕೂಡ ನಮ್ಮ ಸಮಾಜದ ಮಂತ್ರಿಗಳು ಇದನ್ನೆಲ್ಲನೂ ಕೂಡ ತಿರಸ್ಕರಿಸಬೇಕು. ಯಾಕಂದ್ರೆ ನ್ಯಾಯಯುತವಾಗಿಲ್ಲ. ನಮ್ಮ ರಿಕ್ವೆಸ್ಟ್ ಅಷ್ಟೇ, ನಮ್ಮ ಸಮಾಜದ ಮಂತ್ರಿಗಳಿಗೆ ಎಲ್ರು ಕೂಡ ಇದನ್ನ ತಿರಸ್ಕರಿಸಬೇಕಂತ ನಾನು ಕೇಳ್ಕೊಳ್ತೀನಿ, ಅವ್ರನ್ನ ಕೋರ್ಕೊಳ್ತೀನಿ. ಏನು ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರೋ ಜಾತಿ ಗಣತಿ ವರದಿಯಲ್ಲಿ ಒಕ್ಕಲಿಗರ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದು, ಹಾಗೂ ಕಾಂತರಾಜ್ ವರದಿ ಸಿದ್ಧವಾಗಿ 8 ವರ್ಷ ಆಗಿದೆ ಅಂತ ಎಲ್ಲರ ಪ್ರಶ್ನೆಯೂ ಇದೆ. ಎಲ್ಲರ ನೋಟಿಸ್ ಮಾಡಿ ಹೇಳ್ತಿರೋದು ಇದೆ. 8 ವರ್ಷ ಆಗಿರೋ ವರದಿಗೆ ಈಗ ಯಾಕೆ ಆಯಸ್ಸನ್ನು ತುಂಬ್ತಾ ಇದ್ದೀರಾ ಅಂತ. ಇನ್ನು ತುಂಬಾ ಹಳೆಯದಾದ ವರದಿಯನ್ನ ಸರ್ಕಾರ ಪಡಿಬಾರ್ದಾಗಿತ್ತು. ಇದರ ಬಗ್ಗೆ ನಾವು ಮತ್ತು ನಮ್ಮ ಗುರುಗಳಾದ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಭೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನ ಹೆಚ್ಚಿಸುವಂತೆ ಕೇಳಿದ್ವಿ. ನಾನು ಈ ರಾಜ್ಯದಲ್ಲಿ 60 ಒಕ್ಕಲಿಗರ ಜನಸಂಖ್ಯೆ ಇದೆ. 80% ಜನರು ರೈತಾಪಿ ವರ್ಗದವರು. ನಮ್ಮ ಸಮಾಜಕ್ಕೆ ಮೀಸಲಾತಿ ಹೆಚ್ಚಿಸುವಂತೆ ಕೇಳಿದ್ವಿ. ಈ ವರದಿಯಲ್ಲಿ 5 ಜನರ ವರದಿ ಸಲ್ಲಿಕೆಯಾಗಿದೆ. ನಮ್ಮ ಸಮಾಜಕ್ಕೆ ಮತ್ತು ವೀರಶೈವ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಿದೆ. ನಾವು ನಮ್ಮ ಸಮಾಜದ ನಾಯಕರೊಂದಿಗೆ ಸಭೆ ಮಾಡಿ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ, ಇದನ್ನ ಯಾಕೆ ಸ್ವೀಕಾರ ಮಾಡ್ತಿದ್ದೀರಾ? ಈ ವರದಿಯ ಆಧಾರದ ಮೇಲೆ ಕ್ರಮ ಕೈಗೊಂಡ್ರೆ ಸಮಾಜದ ಶಾಂತಿ ಹಾಳಾಗತ್ತೆ. ಸಿಎಂ ಸಿದ್ದರಾಮಯ್ಯ ಅವರೇ, ಇದನ್ನ ಯಾಕೆ ಒಪ್ತಿದ್ದೀರಾ ಅಂತ ಪ್ರಶ್ನೆಗಳು ಕೂಡ ಜೋರಾಗ್ತಾ ಇದೆ. ಇನ್ನು ನೋಡಿಲ್ಲ ಅಂತಿದ್ರೆ, ಆದ್ರೆ 10 ವರ್ಷಗಳ ಹಳೆಯ ವರದಿ ಈಗ ಯಾಕೆ ಅನ್ನುವಂಥದ್ದೇ ಎಲ್ಲರ ಪ್ರಶ್ನೆಯಾಗಿದೆ. ಎಸ್, ಸಿದ್ದರಾಮಯ್ಯನವರೇನು ದಡ್ರ? ಖಂಡಿತವಾಗ್ಲೂ ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಟ್ರಿಕ್ಸ್ ಅನ್ನ ತಂದಿರ್ತಾರೆ. ಕಾದ್ ನೋಡೋಣ ಯಾವ ಕಾರಣಕ್ಕೋಸ್ಕರ ತಂದಿದ್ದಾರೆ ಅಂತ. ಕೇವಲ ರಾಜಕೀಯ ಉದ್ದೇಶದಿಂದ ತಂದಿದ್ದಾರೋ, ಸದುದ್ದೇಶದಿಂದ ತಂದಿದ್ದಾರೋ, ಅಥವಾ ರಾಜಕೀಯವಾಗಿ ಬದಲಾಯಿಸಿಕೊಂಡು ಮತ ವೋಟ್ ಬ್ಯಾಂಕ್ ಮಾಡೋಕ್ಕೋಸ್ಕರ ದುರುದ್ದೇಶವನ್ನು ಹೊತ್ತು ತಂದಿದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಎಸ್, ಖಂಡಿತವಾಗ್ಲೂ ಯಾವುದೇ ಉದ್ದೇಶವಾದ್ರೂ ಜನರಿಗೆ ಅನುಕೂಲ ಆಗತ್ತೆ. ಆ ಉದ್ದೇಶ ಸರಿಯಾಗಿತ್ತು ಅಂತ ಹೇಳಿದ್ರೆ ಜನ ಖಂಡಿತವಾಗ್ಲೂ ಬೆಂಬಲಿಸ್ತಾರೆ. ಎಸ್, ಮತ್ತಷ್ಟು ಪಾಲಿಟಿಕ್ಸ್ ಗಳನ್ನ ನಿಮ್ಮ ಮುಂದೆ ಹೊತ್ತು ತರ್ತೀವಿ, ಅದನ್ನ ವಿಮರ್ಶೆ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ.